ಮೊದ್ಲೇ ಗಿಳಿಗೆ ಹೇಳ್ದಂಗೆ ಹೇಳ್ದೆ, ನನ್ ಮಾತು ನೀನ್ ಕೇಳಲಿಲ್ಲ. ನಾನ್ ದುಡ್ಡು ನನಗೆ ಕೊಟ್ಟಿದ್ರೆ ಇದೆಲ್ಲ ಇರ್ತಿತ್ತ? ನಾನೇನ್ ಕೊಡಕ್ಕಿಲ್ಲ ಅಂತ ಹೇಳದ್ನ, ಒಂಚೂರು ಟೈಮ್ ಕೊಡು ಅಂತ ತಾನೇ ಕೇಳಿದ್ದು. ನೀನ್ ಟೈಮ್ ಬಗ್ಗೆ ಮಾತಾಡ್ಬೇಡ ಚೆಲ್ವಿ. ಈ ಟೈಮ್ ಅನ್ನೋದ ಪಕ್ಕಾ ಖರಾಬ್ ನನ್ ಮಗಂದು. ಅದು ಒಳ್ಳೆಯವ್ರನ್ನ ಕೆಟ್ಟವ್ರನಾಗ್ ಮಾಡುತ್ತೆ, ಕೆಟ್ಟವ್ರನ್ನ ಒಳ್ಳೆಯವ್ರನಾಗ್ ಮಾಡುತ್ತೆ. ಈಗ ನಿನ್ ಟೈಮ್ ಕೆಟ್ಟದಾಗಿರೋದ್ರಿಂದನೇ ನಾನ್ ನಿನ್ನ ಎತ್ತಾಕೊಂಡೋಗ್ ಬರೋ ತರ ಆಗಿರೋದು. ಈಗ ಈ ಟೈಮ್ ಅನ್ನೋದು ಜನರ ಬಾಯಲ್ಲಿ ಏನೇನ್ ಮಾತಾಡ್ಸುತ್ತೆ ಗೊತ್ತಾ? ನೀನ್ ಎತ್ತಾಕೊಂಡ್ ಹೋಗಿದ್ದಾನೆ ಒಂಟಿ ಹುಡುಗಿ ಏನೇನ್ ಮಾಡ್ತಾನೋ. ಹೀಗೆ ಕೆಟ್ಟ ಕೆಟ್ಟ ಕಲ್ಪನೆಗಳೆಲ್ಲ ಮಾಡ್ಕೋತಾರೆ. ಇದೆಲ್ಲ ನಿನ್ ಬೇಕಿತ್ತ ಚೆಲ್ವಿ? ನೀವು ಬಡವರು ಮಾನ ಮರ್ಯಾದೆಗೆಲ್ಲ ಅಂಜೋ ಜನ. ಅದೇ ನಾವು ಆ ಮಾನ ಮರ್ಯಾದೆನೆ ಹರಾಜಾಕೋರು. ನಮ್ಮಂತ ಮೂರು ಬಿಟ್ಟವ್ರ ಜೊತೆ ನೀವ್ ವ್ಯವಹಾರ ಮಾಡಿದ್ರೆ ನಿಮ್ಮ ಮಾನ ಮರ್ಯಾದೆನೆ ನಾಳೆ ಬೀದಿ ಬರೋದು. ಇದೆಲ್ಲ ಹಾಕ್ಬಾರ್ದು ಅಂದ್ರೆ ನಾನು ಕೊಟ್ಟಿರೋ ದುಡ್ಡು ನಾನು ಕೊಟ್ಬಿಡು ಚೆಲ್ವಿ. ಅಣ್ಣ, ಬಡವ್ರ ಹೊಟ್ಟೆ ಮೇಲೆ ನೋಡಿದ್ರೆ ನೀವ್ ಚೆನ್ನಾಗಿರ್ತೀರ, ಹೇಳ್ತಾರ ನೋಡಿದ್ರೆ ನಾನ್ ನಿಮ್ ದುಡ್ಡು ಕೊಟ್ಟೇ ಇಲ್ಲ ಅನ್ನೋ ಅನ್ನಂಗೆ ಹೇಳ್ತಾ ಇದ್ದೀರಾ. ನಾನ್ ನಿಮ್ ದುಡ್ಡು ಕೊಟ್ಟೀನಿ, ಆದ್ರೆ ನೀವೇ ಅದನ್ನ ಬೇರೆದಕ್ ಲೆಕ್ಕ ಹಾಕೊಂಡು ನನ್ನ ಈ ತರ ನಡೆಸ್ಕೊಳ್ಳೋದು ಸರಿ ಇಲ್ಲ. ದೇವ್ರು ಒಳ್ಳೇದ್ ಮಾಡಕ್ಕಿಲ್ಲ ನಿಮ್ಗೆ. ಚೆಲ್ವಿ, ನಾನ್ ಹೇಳೋದ್ ನಿನ್ಗೆ ಅರ್ಥ ಆಗ್ತಿಲ್ಲ. ಆ ದೇವ್ರ ಉಂಡಿಗೆ ನಾವು ಕಾಸು ಹಾಕಿದ್ರೆ ಆವ ಏನು ನಮ್ಮ ಆಸೆ ಈಡೇರಿಸೋದು. ಅಂತದ್ರಲ್ಲಿ ನಾನ್ ಕೊಟ್ಟಿರೋ ದುಡ್ಡು ನಾನೇ ಕಳೆದ್ರೆ ನನಗೆ ಕತೆ ಹೊಡಿತೀಯ ಚೆಲ್ವಿ ನೀನು? ನನಗ್ ಒಳ್ಳೇದಾಗುತ್ತೆ ಅಲ್ಲೋ ನನಗ್ ಗೊತ್ತಿಲ್ಲ, ಆದ್ರೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿನಗಂತೂ ಒಳ್ಳೇದಾಗಲ್ಲ ಚೆಲ್ವಿ, ಆಗಲ್ಲ. ನಾನು ಕಂಡೀಷನ್ ಎಲ್ಲ ಒಪ್ಕೊಂಡಿದ್ದೇನೆ, ನೀನ್ ದುಡ್ಡು ತಗೊಂಡಿದ್ದು. ಇವಾಗ ಕೊಡ್ಬೇಕಾದ್ರೆ ಶಾಪ ಹಾಕೋದು. ನೀವು ಹಾಕೋ ಶಾಪನೇ ನಮ್ಗೆ ಆಶೀರ್ವಾದ ಅಂತ ಬದುಕೋದು ನಾವು. ನಾವು ಅಪ್ಪ ಅಮ್ಮನಿಗೆ ಹುಟ್ಟಿರ್ಬೋದು, ಆದ್ರೆ ಈ ಬಡ್ಡಿ ವ್ಯವಹಾರ ಇಳಿದ ಮೇಲೆ ನಾವು ಬಡ್ಡಿ ನನ್ನ ಮಕ್ಳೇ. ಇದನ್ನ ಅರ್ಥ ಮಾಡ್ಕೊಂಡು ನನ್ನ ದುಡ್ಡನ್ನು ಕೊಟ್ಬಿಡು. ಆಮೇಲೆ ನಿನ್ ಪಾಡ್ ನಿನಗೆ, ನನ್ ಪಾಡ್ ನನಗೆ. ಏನೈತಿ ಚೆಲ್ವಿ?